ಗಣೇಶ ಹಬ್ಬದ ಪ್ರಯುಕ್ತ ಗೌರಿ ಗಣೇಶ ಹಬ್ಬದ ತಯಾರಿ ಬೀದರ್ ನಗರದಲ್ಲಿ ಸಾಕಷ್ಟು ಜೋರಾಗಿನೇ ಇದೆ ಅಂತಲೇ ಹೇಳ್ಬೋದು. ಜನರು ಮಳೆಯನ್ನು ಲೆಕ್ಕಿಸದೆ ತಂಡೋಪತಂಡವಾಗಿ ಮಾರುಕಟ್ಟೆಗೆ ಬಂದು ತಮ್ಮ ಪೂಜಾ ಸಾಮಗ್ರಿಗಳನ್ನು ಕೊಡ್ತಾ ಇದ್ದಾರೆ. ಜನರ ಪೂಜಾ ತಯಾರಿ ಹೇಗಿದೆ ಮತ್ತು ವ್ಯಾಪಾರಸ್ಥರ ವ್ಯಾಪಾರ ಹೇಗಿದೆ ಅಂತ ಅವ್ರನ್ನೇ ಕೇಳೋಣ ಬನ್ನಿ. ಎಲ್ಲ ಮಸ್ತ್ ಅದ ರೀ, ಫಸ್ಟ್ ಕ್ಲಾಸ್ ಶಾಂತ ಅದ ರೀ. ಮಳೆ ಕಡಿಮೆ ಪ್ರಾಬ್ಲಮ್ ಅದ ಸರ್, ಪಬ್ಲಿಕ್ ಜಾಸ್ತಿ ಅದ, ಎಲ್ಲ ಮತ್ತಿಲ್ಲಿ ಓಕೆ ಅದ. 8 ದಿವಸದಿಂದ ಮಳೆ ಅದ, ಫುಲ್ ಇದು ಕಡಿಮೆ ಆಗ್ಯದ. ಗಣಪತಿ ಆಶೀರ್ವಾದ ಅದ. ಜನಕ್ಕೆಲ್ಲ ಒಳ್ಳೇದಾಗಲಿ. ಇವತ್ತೊಂದಿನ ಮಳೆ, ನಾಳೆ ಒಂದಿನ ಮಳೆ ಬೀಳ್ಬಾರ್ದು, ಎಲ್ಲ ಒಳ್ಳೇದಾಗ್ತದ. ಬಿಸ್ನೆಸ್ ಎಲ್ಲ ಚೆನ್ನಾಗಿದೆ, ಸ್ವಲ್ಪ ರೇಟ್ ಎಲ್ಲ ಜಾಸ್ತಿ ಇದೆ ಅಷ್ಟೇ, ಮತ್ತೇನಿಲ್ಲ ಪ್ರಾಬ್ಲಮ್. ಜಾಸ್ತಿ ಇದೆ ಸರ್ ಈ ಸಲ, ವೆರೈಟೀಸ್ ಒಂದಕ್ಕಿಂತ ಒಂದು ಜಾಸ್ತಿ ಇದೆ, ಅಮೌಂಟ್ನೂ ಜಾಸ್ತಿ ಇದೆ, ಪ್ರೈಸ್ನೂ ಜಾಸ್ತಿ ಇದೆ. ಹೌದು, ಹೋದರ್ಸ್ಕಿಂತನೂ ಜಾಸ್ತಿ ಇದೆ. ಹೌದು ಹೌದು, ಹೊರೆ ಈ ಖಾಲಿ ಗಣೇಶ ಮೈದಾನದಾಗ ಇದು ಈ ಏರಿಯಾದಲ್ಲಿ ಅಷ್ಟೇ ಹೊರೆ ಇದೆ ಸರ್. ಇದು ಬೋಮಡಿ ಕಾಲೇಜು ಆ ಕಡೆ ಎಲ್ಲ ಹೋದ್ರೆ ಹಾರ್ಗೇರಿ ಕಮಾನ ಎಲ್ಲ ಕಮ್ಮಿ ಇದೆ ಸರ್, ಇಲ್ಲಿ ಜಾಸ್ತಿ ಇದೆ. ಇವರೆಲ್ಲ ಒಂದೇ ಎಲ್ಲ ಇದು ಮಾಡ್ಕೊಂಡು ಮಾತಾಡ್ಕೊಂಡು ಮಾಡ್ತಾ ಇದ್ದಾರೆ. ಜನಕ್ಕೆ ಪ್ರಾಬ್ಲಮ್ ಆಗ್ಲತ್ತ ಅಷ್ಟೇ. ಹೌದು, ಇಲ್ಲೇ ಬರ್ತಾರೆ, ಯಾಕಂದ್ರೆ ಎಲ್ಲ ಸಿಗುತ್ತಲ್ಲ ಸರ್, ಇಲ್ಲಿ ಲೈಟಿಂಗ್ ಸಿಗುತ್ತೆ, ಹೂವು ಸಿಗುತ್ತೆ, ಎಲ್ಲ ಸಿಗುತ್ತೆ. ಅದ ಕಡೆಯಿಂದ ಇಲ್ಲಿ ಪ್ರಾಬ್ಲಮ್ ಇದೆ ಅಷ್ಟೇ, ಮತ್ತೇನಿಲ್ಲ. ಎಲ್ಲ ಒಳ್ಳೇದಿದೆ, ಕ್ವಾಲಿಟಿ ಚೆನ್ನಾಗಿದೆ, ಎಲ್ಲ ಒಳ್ಳೇದಿದೆ, ನೋ ಪ್ರಾಬ್ಲಮ್. ವ್ಯಾಪಾರ ಎಲ್ಲ ಸರಿಯಾಗಿದೆ ಗಣೇಶ ಚತುರ್ಥಿದು. ಹಾಗೆ ಎಲ್ಲ ಹಣ್ಣು ಗಿಣ್ಣು ಎಲ್ಲ ಸಿಗ್ತಾ ಇದೆ. ಮಳೆ ಜರ ಜಾಸ್ತಿ ಸ್ವಲ್ಪ ಆಗಿದೆ, ಹಾಗೆ ಜನಗಳಿಗೆ ಜರ ಅಸ್ತವ್ಯಸ್ತ ಆಗಿದೆ ಅಷ್ಟೇ. ಮಳೆಯಿಂದ ರೇಟ್ ಕಡಿಮೆ ಆಗೋದು ಅನ್ಸುತ್ತೆ? ಇಲ್ಲ, ರೇಟ್ ಸ್ವಲ್ಪ ಕಡಿಮೆ ಐತೆ, ಹಂಗೇನಿಲ್ಲ. ಮಳೆ ಬೀಳಿಲ್ಲ, ರೇಟ್ ಸ್ವಲ್ಪ ಕಡಿಮೆ ಐತೆ. ಮಳೆ ಆದಾಗ ನೀವು ಜಾಸ್ತಿ ಮಾಡಿಲ್ಲ ರೇಟ್? ಇಲ್ಲ ಇಲ್ಲ, ಹಾಗೇನಿಲ್ಲ. ರೇಟ್ ಚೆನ್ನಾಗಿದೆ, ಖುಷಿ ಇದೆ? ಬಿಲ್ಕುಲ್ ಖುಷಿ ಇದೆ, ವ್ಯಾಪಾರ ಸರಿಯಾಗಿದೆ. ಹೌದು, ಈ ವರ್ಷ ಮಧ್ಯದಲ್ಲಿ ಮಳೆ ಬರೋದ್ ಸಲುವಾಗ ಸ್ವಲ್ಪ ತ್ರಾಸಾಗೈತಿ. ಇನ್ನೂ ಗಿರಾಕ್ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಒಂದು ನಂಬಿಕೆ ಇದೆ. ಈಗಸ್ತಾನೆ ಇನ್ನೂ ಗಿರಾಕ್ ಸ್ಟಾರ್ಟ್ ಆಗಿಲ್ಲ, ಇವಾಗ ಬರ್ತಾ ಇದೆ. ಒಳ್ಳೆಯ ಗಿರಾಕ್ ಆಗುತ್ತೆ ಅಂತೇಳಿ ನಂಬಿಕೆ ಇದೆ. ಹೌದು ಹೌದು, ಆವಾಗ ಗಿರಾಕ್ ಸ್ಟಾರ್ಟ್ ಆಗೋ ಟೈಮಲ್ಲೇ ಬೀಳ್ತಾ ಇದೆ. ಅದ್ರ ಸಲುವಾಗಿ ಗಿರಾಕ್ ಎಲ್ಲಿಂದಲೇ ರಿಟರ್ನ್ ಆಗ್ತಾ ಇದೆ, ಅದ್ರ ಸಲುವಾಗಿ ತ್ರಾಸ ಆಗ್ತದೆ. ನಾನು ಇಲ್ಲಿ ಗಣೇಶ್ ನೋಡಲು ಬಂದಿದ್ದೇನೆ. ಹೋದ ವರ್ಷಕ್ಕಿಂತ ಈ ವರ್ಷನೂ ಎಲ್ಲ ರೇಟ್ ಜಾಸ್ತಿ ಆಗಿದೆ ಅಂತ. ಗಣಪತಿ ಚಿಕ್ಕದಿದೆ, ರೇಟ್ ಜಾಸ್ತಿ ಇದೆ ಸರ್, ಗಗನಕ್ಕೆ ಮೀರಿದೆ. ಅದ್ರ ಜೊತೆ ವ್ಯಾಪಾರಸ್ಥರಿಗೆ ತೊಂದರೆ ಏನಾಗ್ತಾ ಇದೆ ಅಂದರೆ ಮಳೆಯ ಪ್ರವಾಹದಿಂದ ಏನಾಗ್ತದೆ, ಜನಗಳು ಒತ್ತಡ ಆಗ್ತಾ ಇದೆ. ಅಸಲಿಗೆ ಟ್ರಾಫಿಕ್ ಫುಲ್ ಇದ್ದಾರೆ, 2 ಕಡೆ ಬಂದೋಬಸ್ತ್ ಮಾಡಿದ್ದಾರೆ, ಆದರೂ ಕೂಡ ಜನಕ್ಕೆ ಆಗ್ತಾ ಇಲ್ಲ. ಅಂದರೆ ಗಣೇಶ ಉತ್ಸವ ಅಷ್ಟೊಂದು ಹುರಿದುಂಬಿಸಿಕೊಂಡು ಜನರು ಬರ್ತಾ ಇದ್ದಾರೆ. ಯಾಕಂದರೆ ಗಣೇಶ್ ನೋಡೋಕ್ಕೆ ಇವಾಗಿನಿಂದ ನೋಡ್ತಾ ಇದ್ದೀನಿ, ಆ ಕಡೆಯಿಂದ ಈ ಕಡೆಗೆ ಎಲ್ಲ ಜನಗಳು ಏಕದಮ್ ಸಿಗ್ತಾ ಇದೆ ಸರ್. ಯಾಕಂದರೆ ಫ್ರೂಟ್ ಆಗಲಿ, ಫ್ರೂಟ್ ಬಂಡಿ ಅವೈಲೇಬಲ್ ಇದೆ. ಅದ್ರ ಜೊತೆಗೆ ಇಲ್ಲೇ ಗಣೇಶ್ ತಗೊಳ್ತಾರೆ, ಡೆಕೋರೇಷನ್ ಸಾಮಾನು ಸಿಗ್ತಾ ಇದೆ. ಜನಗಳ ಅನುಕೂಲ ತಕ್ಕಂತೆ ಮೋಹನ್ ಮಾರ್ಕೆಟು ಸರಿಯಾಗಿದೆ ಸರ್. ಯಾವ ಥರ ಗಣಪತಿ ಕೇಳ್ತಾ ಇದ್ರಿ ನೀವು? ಪರಿಸರ ಸ್ನೇಹಿ ಗಣಪತಿ ಏನಾದರೂ ನೋಡಿದೆಯಾ ಸರ್? ಸಿಕ್ಕಿಲ್ಲ. ಅದಕ್ಕೆ ಈಗ ಏನು ಮಾಡೋಕ್ಕಾಗುತ್ತೆ, ತೊಗೋಬೇಕಾಗುತ್ತೆ. ನಾವು ಮುಂದಿನ ವರ್ಷದಲ್ಲಿ ಆದಷ್ಟು ದುಕಾನ್ದಾರಿಗೆ ಕೇಳೋದೇನೆಂದರೆ ಪರಿಸರ ಗಣಪತಿಯನ್ನು ಅಟ್ಲೀಸ್ಟ್ ಒಂದು 100 ಇಕ್ಬೇಕೆಂಬುದು ನನ್ನ ಪ್ರಾರ್ಥನೆ ಇದೆ ಸರ್, ಅಷ್ಟೇ. ಹಬ್ಬದ ವಾತಾವರಣ ಅನಿಸ್ತಾ ಇದೆ. ಇಲ್ಲಿ ಜನ ನೋಡ್ತಾ ಇದ್ರೆ ಅಲ್ಲಿ ಏನೋ ಒಂದು ಉತ್ಸವ ಇದ್ದಂಗೆ ಥರ ಇದೆ. ಮಾರ್ಕೆಟ್ನಲ್ಲಿ ನೋಡಿದ್ರೆ ಎಲ್ಲ ತುಂಬ ಜನ ಇದ್ದಾರೆ, ಎಲ್ಲರಿಗೆ ಖುಷಿ ಅನಿಸ್ತಾ ಇದೆ. ಒಳ್ಳೆ ಮೂಡ್ದಿಂದ ಗಣೇಶ್ ಒಳ್ಳೆ ವೆರೈಟಿ ಗಣೇಶ್ ಬಂದಾವೆ ಇಲ್ಲಿ ಮೋಹನ್ ಮಾರ್ಕೆಟ್ ಅಂತಾರೆ. ಮತ್ತು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಇದೆ. ಎಲ್ಲ ಯಾವ್ದು ತೊಗೊಳ್ಬೇಕು ಮನುಷ್ಯರಿಗೆ ಚಾಯ್ಸೇ ಆಗ್ತಾಯಿಲ್ಲ, ಆ ಥರ ಜಾಸ್ತಿ ಗಣೇಶ್ ಇದ್ದಾವೆ. ಇಲ್ಲಿ ಮಾರ್ಕೆಟ್ನಲ್ಲಿ ನೋಡಿದ್ರೆ ಒಂದಕ್ಕಿಂತ ಜಾಸ್ತಿ ಗಣೇಶ್ ಇದ್ದಾರೆ, ಬಟ್ ಡಿಫ್ರೆಂಟ್ ಆಗಿದೆ. ಮತ್ತು ನೋಡಿಕೊಂಡ್ರು ತುಂಬ ಸಂತೋಷ ಆಗ್ತಿದೆ. ನೋಡ್ತಾ ಇದ್ರೆ ಎಷ್ಟು ಸಂತೋಷ ಆಗ್ತಿದೆ, ತೊಗೊಂಡು ಹೋಯ್ದು ಮನೇಲಿ ಕೂಡಿಸಿದ್ರೆ ತುಂಬ ಸಂತೋಷ ಆಗ್ತಾಯಿದೆ. ಮತ್ತು ಜನರೆಲ್ಲ ಪೂರ ತುಂಬ ಸಂತೋಷ, ಅದ್ಭುತ. ಚಿಕ್ಕ ಮಕ್ಕಳಲ್ಲಿ ದೊಡ್ಡವರೆಲ್ಲಾಗಿ ನೋಡಿ ತುಂಬ ಸಂತೋಷ ಪಡ್ತಾ ಇದ್ದಾರೆ. ಅದಕ್ಕಿಂತ ನಮ್ಮನ್ನು ಎಲ್ಲರಿಗೂ ಮಾರ್ಕೆಟ್ನವ್ರಿಗೂ ಎಲ್ಲ ವ್ಯಾಪಾರಸ್ಥರಿಗೂ ಎಲ್ಲರಿಗೂ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಇದೇ ಥರ ಹಬ್ಬದ ವಾತಾವರಣ ಹಂಗೆ ಮುನ್ನೂ ಚೆನ್ನಾಗಿ ನಡಲಿ ಅಂತ ನಾವೆಲ್ಲ ದೇವರಲ್ಲಿ ಪ್ರಾರ್ಥನಿಸ್ತೇನೆ. ನಮಸ್ಕಾರ. ನಾವು ಇಲ್ಲಿ ಮೋಹನ್ ಮಾರ್ಕೆಟಲ್ಲಿ ಗಣೇಶ್ ನೋಡೋ ಬಂದಿದ್ದೇವೆ. ಇಲ್ಲಿ ವೆರೈಟಿ ಗಣೇಶ್ ಇದ್ದಾವೆ, ಮುಂಬೈ ಟೈಪ್ ಗಣೇಶ್ ಇದ್ದಾವೆ, ಎಲ್ಲ ಟೈಪು. ನಾವು ಇಲ್ಲಿ ತೊಗೊಂಡಿವಿ ಗಣೇಶು. ನಾವು ತಿರುಪತಿ ಸ್ಟೈಲ್ ಸೆಲೆಕ್ಟ್ ಮಾಡಿದ್ದೀವಿ. ವೆಂಕಟೇಶ್ವರ ಗಣಪತಿ ನೋಡಿದೆ. ನಿನ್ನ ಸೆಲೆಕ್ಷನ್ ಫ್ಯಾಮಿಲಿ ಅವ್ರದ್ದು? ನನ್ನ ಸೆಲೆಕ್ಷನ್. ನಿಂದೆ ಸೆಲೆಕ್ಷನ್. ಹೆಂಗ್ ನಡೆದ್ರಿ ವ್ಯಾಪಾರ? ನಡೆದ್ರಿ, ಚಂದ ನಡೆದ? ನಡೆದ್ರಿ. ಮಳೆ ಇದ್ದದಕ್ಕೇನು ಮಳೆ ಇದ್ದಂಗೆ ಥೋಡೆ ಪ್ರಾಬ್ಲಮ್ ಆಗ್ಯದ್ರಿ, ಚಿಕ್ಕಿದವಾಗ. ನಡೆದ್ರಿ, ಅದ ರೀ. ಮಾಲ್ ಹೆಚ್ಚಿಗೆ ಬಂದ್ರೆ ಥೋಡೆ ಮಾಲ್ ಹೆಚ್ಚಿಗೆ ಬಂದದ್ರಿ. ಹೌದು, ಮಾಲ್ ಹೆಚ್ಚಿಗೆ ಬಂದಿದ್ಕೊಂಡು ಕಮ್ಮಿ ಕೇಳ್ತಾರೆ.